ಎಲ್ಲ ಓಕೆ ಕಮ್ಲಿ. ಥೂ, ಈ ನನ್ ಮಗನ್ ಗಣಿತ ಶಾಸ್ತ್ರ ಒಂದೇ ತಲೆನೋವು. ಅದ್ ಹೆಂಗ್ ಪಾಸ್ ಆಗೋದೋ ಗೊತ್ತಾಯ್ತಿಲ್ಲ. ದಿನ ಕುಂತ್ಕೊಂಡು ಅಭ್ಯಾಸ ಮಾಡ್ರೆ ಎಲ್ಲ ಸರಿ ಹೋಯ್ತದೆ. ನಾನು ಇಲ್ವಾ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಬಾ. ಹಾಯ್, ಹಲೋ. ಇದೇನ್ ಸರ್, ಇಂಗ್ಲಿಷ್ ಟೀಚರ್ ಕೆಲ್ಸದ ಜೊತೆಗೆ PT ಟೀಚರ್ ಜವಾಬ್ದಾರಿನೂ ನಿಮ್ಗೆ ಕೊಟ್ಟವ್ರ? ಹಿಂಗ್ ಓಡ್ಕೊಂಡ್ ಬತ್ತಿದೀರಾ? ಕನ್ಸಿನ ಕಂಬ್ಲಿ ನೋಡಿದ್ಮೇಲೂ ಹೇಗ್ ಮೆಲ್ಲಗ್ ನಡ್ಕೊಂಬರ್ಲಿ? ಯಾಕ್ ಸರ್ ಸುಮ್ಕಾಗೋದ್ರಿ? ಏನಿಲ್ಲ, ಹಾಗೆ ಸುಮ್ನೆ ನಿಮ್ಮನ್ನ ಮಾತಾಡ್ಸೋಣ ಅಂತ. ನೆನ್ನೆ ಸರಿಯಾಗಿ ಮಾತಾಡ್ಸಕ್ಕಾಗಿಲ್ಲ, ತುಂಬಾ ಜನ ಇದ್ರಲ್ಲ. ಹ್ಞೂ ಸರ್, ಕರೆಕ್ಟು. ನಿನ್ನೆ ನಾನು ಕಮ್ಲಿನೂ ನಿಮ್ ಬಗ್ಗೆನೆ. ಏನಾಯ್ತು? ಗೆಲ್ಬಿಟ್ಲು ಸರ್. ಯಾಕೆ ಕಮ್ಲಿ ಅವ್ರೆ? ಅವ್ರೇನೋ ಹೇಳಕ್ ಬರ್ತಿದಾರೆ, ನೀವ್ ಹೇಳಿ ನಿಂಗೆ. ಅವಳ್ದು ಯಾವಾಗ್ಲೂ ತಮಾಸೆನೆ, ನೀವು ಬಿಡಿ ಸರ್. ಸರಿ ಬಿಟ್ಟೆ, ಆದ್ರೆ ಒಂದು ವಿಷಯನ್ ಮಾತ್ರ ಅಷ್ಟು ಈಸಿಯಾಗಿ ಬಿಡಕ್ಕಾಗಲ್ಲ. ಅದು ನಿಮ್ಮ ಅಡ್ಗೆ. ಏನ್ರಿ ಅಷ್ಟು ಚೆನ್ನಾಗಿ ಕುಕ್ ಮಾಡ್ತೀರಾ? ವಾವ್, ಸಖತ್ತಾಗಿತ್ತು. ಥ್ಯಾಂಕ್ ಯು ಸರ್. ನಿಮ್ಮನ್ನ ಮದುವೆ ಆಗೋನು ತುಂಬಾನೇ ಪುಣ್ಯ ಮಾಡಿರೋನ್ ಕಣ್ರಿ. ನಿಜವಾಗ್ಲೂ ರೀ, ಚೆನ್ನಾಗಿ ಅಡ್ಗೆ ಮಾಡ್ತೀರಾ, ಆಗಾಗ ಡ್ಯಾನ್ಸ್ ಆಡ್ತೀರಾ, ಚೆನ್ನಾಗಿ ಓದ್ತೀರಾ, ಕನ್ನಡನ ಚೆನ್ನಾಗಿ ಮಾತಾಡ್ತೀರಾ, ಇನ್ನೂ ಎಷ್ಟೋ ವಿಷಯಗಳಲ್ಲಿ ಜಾಣೆ. ಪುಣ್ಯ ಮಾಡಿರ್ಲೇಬೇಕು, ನೋ ಡೌಟ್. ಸರಿ ಸರ್, ನಮ್ಗೆ ಕ್ಲಾಸಿಗೆ ಟೈಮ್ ಆಯ್ತು, ನಾವು ಹೊರಡ್ತೀವಿ. ಇರಿ 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 ಇರಿ, ನಾನು ಒಂದ್ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಏನ್ ಸರ್ ಅದು? ನಾನೇನಾದ್ರು ಮದುವೆ ಆದ್ರೆ ಅದು ಕಮ್ಲಿ ಅವ್ರನ್ನ. ಐ ಮೀನ್, ಅಡ್ಗೆ ತುಂಬಾ ಚೆನ್ನಾಗಿ ಮಾಡಕ್ ಬರೋಂತ ಹುಡುಗಿನೇ ಮದ್ವೆ ಆಗೋದು ಅಂದೆ. ನಾನ್ ಹೇಳಿದ್ರಲ್ಲಿ ಏನಾರು ತಪ್ಪಿದ್ಯಾ ನಿಂಗೆ? ಅದು ಹ್ಞೂ ಸರ್, ಪಾಪ ನಿಮ್ ಫೀಲಿಂಗ್ ನಂಗೆ ಅರ್ಥ ಆಯ್ತೈತೆ. ನಿಮಗ್ ಬೇರೆ ವಯಸ್ಸಾಯ್ತೈತಲ್ಲ. ನೀವೇನ್ ಚಿಂತೆ ಮಾಡ್ಬೇಡಿ ಸರ್, ನೀವ್ ಕೇಳ್ದಂತ ಒಬ್ಳು ಹುಡುಗಿ ಅವಳೆ. ಯಾರವಳು? ಅವಳು ನಂಗೆ ಚೆನ್ನಾಗಿ ಗೊತ್ತಿರೋಳು. ನಮ್ಮೂರಲ್ಲಿ ತಿಮ್ಮಿ ಅಂತ ಒಬ್ಳವಳೆ. ನಮ್ಮನೆ ಕಮ್ಲಿ ಮನೆ ಎಮ್ಮೆನೆಲ್ಲ ಅವಳೇ ಕಾಯೋದು. ಅವಳು ಕೈ ರುಚಿ ಏನಾರ ನೀವು ತಿನ್ಬಿಟ್ರೆ ಆಹಾ ಸಖತ್ತಾಗಿರ್ತೈತೆ. ಅವಳು ಮಾಡೋ ಮುದ್ದೆ ಬಸ್ಸಾರ್ಗೆ ನಿಮ್ಮ ಆಸ್ತಿನೇ ಬರ್ಕೊಡ್ಬೋದು. ನಾನ್ ಬೇಕಾದ್ರೆ ಮಾತಾಡ್ತೀನಿ, ನೀವು ಅವಳನ್ನ ಲಗ್ನ ಆಯ್ತೀರಾ ಸರ್? ನಿಂಗೆ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಿಲ್ಲ ನಿಂಗೆ. ಸರ್, ನಮ್ ಕ್ಲಾಸಿಗೆ ಟೈಮ್ ಆಯ್ತು, ನಾವು ಬರ್ತೀವಿ. ಬರ. ಅಲ್ಲ, ನಾನೇನ್ ಬಾ ನಿಂಗೆ. ಹೋಮೋಲೈಸಿಸ್ ಅಂಡ್ ಹಿಟರೋಲೈಸಿಸ್, ಇದ್ರ ಬಗ್ಗೆ ಯಾರಿಗ್ ಗೊತ್ತು? ಕ್ಯಾನ್ ಎನಿಬಡಿ ಡಿಫೈನ್ ಇಟ್? ಯಾರಿಗ್ ಗೊತ್ತು? ಕೈ ಎತ್ತಿ. ಸರ್, ಇದಕ್ಕೆ ಕನ್ನಡದಾಗ ಏನಂತ ಹೇಳ್ತಾರೆ ಸರ್? ಸರ್, ಇದು ಇಂಗ್ಲಿಷ್ ಮೀಡಿಯಂ. ಈ ತರ ಎಲ್ಲದಕ್ಕೂ ಕನ್ನಡದಲ್ಲಿ ಅರ್ಥ ಹೇಳ್ತಿದ್ರೆ ಸೆಮೆಸ್ಟರ್ ಮುಗ್ದೋಗುತ್ತೆ. ಅರ್ಥ ಗೊತ್ತಿಲ್ಲ ಅಂದ್ರೂ ಸಂದಾಕೆ ನಿಭಾಯಿಸ್ತಾಳೆ. ಸೈಲೆನ್ಸ್, ಸೈಲೆನ್ಸ್. ಕಮ್ಲಿ, ನನ್ ಕ್ಲಾಸ್ ಆಗೆ ಮ್ಯಾಸ್ಟ್ರಿಗಿಂತ ಈ ಪಿವನ್ ಬಂದ್ರೇನೆ ಸ್ಯಾನೆ ದಿಗ್ಲೈತೈತೆ. ಅನ್ನಪೂರ್ಣ ಮಹಾಜನ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2018-19 ಸಾಲಿನ ಕಾಲೇಜ್ ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ ಮುಂದಿನ ವಾರ ನಡೆಯಲಿದೆ. ಅಧ್ಯಕ್ಷ ಸ್ಥಾನಕ್ಕೆ ಅಂದರೆ ಪ್ರೆಸಿಡೆಂಟ್ ಸ್ಥಾನಕ್ಕೆ ಹೆಸರುಗಳನ್ನು ನೋಂದಾಯಿಸಿಕೊಳ್ಳೋರು ಆದಷ್ಟು ಬೇಗ ಪ್ರಿನ್ಸಿಪಲ್ ಆಫೀಸ್ಗೆ ಹೋಗಿ ಹಾಗೂ ಅವರನ್ನು ಭೇಟಿ ಮಾಡಿ.
ಎಲೆಕ್ಷನ್ ಅದ್ ಹೆಂಗ್ ಮಾಡ್ತಾರ ಕಮ್ಲಿ? ಎಲೆಕ್ಷನ್ ಅಂದ್ರೆ ಹಬ್ಬ ಅಂತಲೇ ಲೆಕ್ಕ. ಅದಕ್ಕೋಸ್ಕರ ಎಷ್ಟು ಜಗಳಗಳಾಗುತ್ತೆ ಗೊತ್ತಾ? ಎಲ್ಲ ಮುಗ್ದು ಅಟ್ ದ ಎಂಡ್ ಆಫ್ ದ ಡೇ ಗೆದ್ದವ್ರ ಕೈಲಿ ಪವರ್ ಇರುತ್ತೆ. ಹೈ, ಕೇಳಕ್ಕೆ ಏಟ್ ಮಜ್ವಾಗೈತೆ. ಕಮ್ಲಿ, ನೀನು ನಿಂತ್ಕ ಎಲೆಕ್ಷನ್ಗೆ. ಓದೋದ್ ಬಿಟ್ಟು ಇನ್ನೆಲ್ಲಾನು ಮಾಡೋದಕ್ಕೆ ಹೋಳ್ಕೆ ಅಲ್ವಾ? ಓದ್ಕೊಂಡೆ ಇದ್ನೂ ಮಾಡು, ನಿನ್ ಕೈಲಿ ಆಯ್ತದೆ ಅಂತ ನಂಗೆ ಗೊತ್ತು. ಸುಮ್ಕಿರು ನಿಂಗೆ, ನಂಗೆ ಇದೆಲ್ಲ ಆಗ್ಬರಕ್ಕಿಲ್ಲ. ಅನಿಕಾ ಮಹಾಜನ್ಗೆ, ಅನಿಕಾ ಮಹಾಜನ್ಗೆ, ಅನಿಕಾ ಮಹಾಜನ್ಗೆ. ಹಾಯ್ ಫ್ರೆಂಡ್ಸ್, ಈ ಉದ್ದುದ್ದ ಸ್ಪೀಚ್ ಕೊಡೋದಂದ್ರೆ ನಂಗಾಗಲ್ಲ. ಸೊ ಕ್ರಿಸ್ಪ್ ಆಗಿ ಹೇಳ್ತೀನಿ. ಆಸ್ ಯು ಆಲ್ ನೋ, ಪ್ರೆಸಿಡೆಂಟ್ ಆಗಬೇಕು ಅಂದರೆ ಅದಕ್ಕೆ ಅಂತ ಒಂದು ಸ್ಟೇಟಸ್, ನೇಮ್, ಫೇಮ್ ಆ್ಯಂಡ್ ಆಫ್ ಕೋರ್ಸ್ ಸ್ಟೂಡೆಂಟ್ ಸಪೋರ್ಟ್ ಎಲ್ಲ ಇರಬೇಕು. ಈ ಇಡೀ ಕಾಲೇಜಲ್ಲಿ ನನ್ನನ್ನು ಬಿಟ್ಟರೆ, ಐ ಮೀನ್ ಈ ಅನಿಕಾ ಮಹಾಜನ್ನ ಬಿಟ್ಟರೆ ಇನ್ಯಾರಿಗೂ ಆ ಕೇಪಬಿಲಿಟಿ ಇಲ್ಲ. ಸೊ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಈಗಷ್ಟೇ ನಾಮಿನೇಷನ್ ಮಾಡಿ ಬಂದಿದ್ದೀನಿ. ಈಗಲೇ ಇವಳು ಕಾಟನ್ ತಡಿಯೋಕ್ಕಾಗ್ತಿಲ್ಲ. ಇನ್ನೇನಾದರೂ ಇವಳು ಪ್ರೆಸಿಡೆಂಟ್ ಆದರೆ ಮುಗೀತು ಕತೆ. ಯಾಕೆ ನಾವೆಲ್ಲ ಬೇರೆಯವ್ರಿಗೆ ಓಟ್ ಹಾಕ್ಬಿಟ್ಟು ಇವಳನ್ನ ಸೋಲ್ಸಿದ್ರೆ ಆಯ್ತಲ್ಲ. ಅವಳು ಹೇಳಿದ್ ಕೇಳಿಸ್ಕೊಂಡಿಲ್ಲ ಶಂಭು. ಅವಳ ಮುಂದೆ ಯಾರು ನಿಲ್ಲಲ್ಲ, ನಿಂತರೂ ಗೆಲ್ಲಲ್ಲ. ಒಂಥರ ಆಪ್ಷನ್ನೇ ಇಲ್ದಿರೋ ಡೆಮೋಕ್ರಸಿ ನಮ್ಮದು. ಫೈನ್, ನನ್ನ ವಿರುದ್ಧ ನೀವು ಯಾರು ನಿಲ್ಲೋ ಆಸೆನೂ ಪಡಲ್ಲ, ಧೈರ್ಯನೂ ಮಾಡಲ್ಲ ಅಂತ ನನಗೆ ಗೊತ್ತು. ಸೊ ಅನ್ನಪೂರ್ಣ ಮಹಾಜನ್ ಡಿಗ್ರಿ ಕಾಲೇಜಲ್ಲಿ ಈ ಬಾರಿ ಪ್ರೆಸಿಡೆಂಟ್ ಯಾರು? ಎಕ್ಸಾಕ್ಟ್ಲಿ, ನಾನೇ ಗೆಲ್ಲೋದು. ಆ್ಯಂಡ್ ಯು ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಬಟ್ ಟು ವೋಟ್ ಫಾರ್ ಮೀ. ಅನಿಕಾ, ಅನಿಕಾ, ವಾಟ್ ಹ್ಯಾಪನ್? ಯಾಕೆ ಈಗ ಓಡ್ ಬರ್ತಿದ್ಯಾ? ನಿನ್ನ ವಿರುದ್ಧನೇ ಇನ್ನೊಂದು ನಾಮಿನೇಷನ್ ಫೈಲ್ ಆಗಿದೆ. ಅದು ನಮ್ಮ ಕ್ಲಾಸಲ್ಲೇ. ನೋಟಿಸ್ ನೋಡು. ನನ್ ಆಪೋಸಿಟ್ ನಿಲ್ಲೋ ಧೈರ್ಯ ಯಾವನೋ ಮಾಡಿರೋದು? ಜಾಗ ಬಿಡು ಅನಿಕಾ. ಕೆಸರಿನ ಕಮಲಿ, ನೀನ್ ಜಾಗ ಬಿಡು. ನಾನ್ ಮಾತಾಡ್ಬೇಕಾಗಿರೋದು ನಿನ್ನತ್ರ ಅಲ್ಲ. ಇಷ್ಟು ದಿನ ಇರೋ ಜಾಗ ಗೊತ್ತಿಲ್ಲದೆ ಬಿಳದಲ್ಲಿ ಸೇರ್ಕೊಂಡಿದ್ದಿಲಿ, ಈಗ ನನ್ನ ಎದುರಿಗೆ ಎಲೆಕ್ಷನ್ ಅಲ್ಲಿ ನಿಂತಿದ್ಯಾ? ಏ ಮ್ಯಾನ್, come this side. ಏನೋ ನಿನಗ್ ಯಾವನೋ ಈ ಹಾಳಾದ ಐಡಿಯಾ ಕೊಟ್ಟಿದ್ದು? ಈ ಕಾಲೇಜಲ್ಲಿ ಓದ್ಬೇಕಂತ ಆಸೆ ಇದೆಯೋ ಇಲ್ವೋ? ಊಟಕ್ಕೆ ಗತಿ ಇಲ್ದಿರೋರೆಲ್ಲ ಪ್ರೆಸಿಡೆಂಟ್ ಆಗ್ಬೇಕು ಅಂತ ಆಸೆ ಪಟ್ರೆ ಹೇಗೆ? ಏನ್ ನಿನ್ನ ಹೆಸರು? ಶಂಭುಲಿಂಗ. ಈ ಅನಿಕಾ ಮಹಾಜನ್ ಹೆಸರು ಕೇಳಿದ್ರೆ ಹೇಗಿದೆ? ಶಂಭು ಚಂಬು ಅಂತೆಲ್ಲ ಹೆಸರು ಇಟ್ಕೊಂಡು ಲೀಡರ್ ಆಗಕ್ಕೆ ಬರ್ತೀರಾ?
ಎಲೆಕ್ಷನ್ ಬಗ್ಗೆ ಏನೋ ಗೊತ್ತು ನಿನ್ಗೆ ಹ ಎಲೆಕ್ಷನ್ ಸ್ಪೆಲ್ಲಿಂಗ್ ಆದ್ರೂ ಗೊತ್ತಾ? ಅನಿಕಾ ಎದುರು ನಿಂತಿರೋದಕ್ಕೆ ಎಷ್ಟೊತ್ತಿಗೆ ನಿನ್ ಕಾಲ್ ಮುರಿಬೇಕಾಗಿತ್ತು. ಅಲ್ಲ ಅಂತದ್ ಏನ್ ಮಾಡ್ಬೇಕು ಅಂತ ಎಲೆಕ್ಷನ್ ನಿಂತಿದ್ಯೋ? ಒಳ್ಳೆ ಪ್ರಶ್ನೆ ಕೇಳ್ದೆ ಅಂತಮ್ಮ. ಅಂತದ್ ಏನ್ ಮಾಡ್ಬೇಕು ಅಂತ ನಿಂತೀವ್ನಿ ಅಲ್ಲ. ಈಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಲ್ಲಕ್ಕಿಂತ ಮೊದ್ಲಾಗಿ ಈ ಕಾಲೇಜಾಗ ಸಮಾನತೆ ಇಲ್ಲ. ಹೈ ಕ್ಲಾಸು, ಮಿಡ್ಲ್ ಕ್ಲಾಸು, ಲೋ ಕ್ಲಾಸು ಅಂತ ಪ್ರತಿಯೊಂದು ಕ್ಲಾಸಲ್ಲೂ ಭೇದ ಭಾವ ಐತೆ. ಹಾಸ್ಟೆಲಲ್ಲಿ ದುಡ್ಡು ಕೊಟ್ಟು ಬಂದವನ್ಗೆ ಮೊದಲು ಊಟ ಹಾಕ್ತಾರೆ. ಅವರೆಲ್ಲ ತಿಂದ ಮ್ಯಾಕೆನೆ ಫ್ರೀ ಹಾಸ್ಟೆಲ್ ಅವ್ರಿಗೆ ಊಟ. ಅದನ್ನ ತಿಂದು ಬರೋ ಅಷ್ಟ್ರಾಗೆ ಇಲ್ಲಿ ಕ್ಲಾಸ್ ಎಲ್ಲಿ ಶುರುವಾಗಿರ್ತೈತೆ ಅಂತ ಓಟ್ ಬರ್ತೀವಿ. ಈ ಕಡೆ ಹೊಟ್ಟೆನೂ ಖಾಲಿ, ಈ ಕಡೆ ಪಾಠನೂ ತಲೆಗತ್ತಕ್ಕಿಲ್ಲ. ಆಟೆ ಅಲ್ಲ, ಕ್ಯಾಂಪಸ್ ಒಳಿಕ್ಕೆ ರ್ಯಾಗಿಂಗ್ ಮಾಡಬಾರ್ದು ಅಂತ ಕಾನೂನೇ ಐತೆ. ಆದ್ರೂ ನಮ್ಮಲ್ಲಿ ರಾಜಾರೋಷವಾಗಿ ರ್ಯಾಗಿಂಗ್ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಯಾಕೆ? ಅವರೆಲ್ಲ ದುಡ್ಡಿರೋರು, ನಾವು ಹಳ್ಳಿಯವರು. ನಮಗ್ ಬರ್ಬೇಕಾಗಿರೋ ಸ್ಕಾಲರ್ಶಿಪ್ ದುಡ್ಡನ್ನ ಯಾರ್ಯಾರ ಹಿಡ್ಕೊಂಡು ಪುಡ್ಗಾಕ್ ನಮ್ ಕೈಯಾಗ ಕೊಡ್ತಾರೆ. ಯಾಕೆ? ನಾವೇನು ಅನ್ಯಾಯ ಆದ್ರೂ ಮಾತಾಡಕ್ಕಿಲ್ಲ, ಅದಕ್ಕೆಯ. ಅವ್ವ ಅಪ್ಪ ಏನ್ ತಾವೆಲ್ಲ ಕಾಲೇಜ್ ಚಂದಾಗೈತೆ, ಏನು ತೊಂದರೆ ಇಲ್ಲ ಅಂತ ಸುಳ್ಳು ಇರ್ತೀವಿ. ಅವರು ಇನ್ 4 ವರ್ಷದಾಗ ನಮ್ಮ ಮಗ ಒಂದು ಒಳ್ಳೆ ಹುದ್ದೆ ಹಿಡ್ಕೊಂಡು ನಮ್ಮನ್ನ ಕಾಪಾಡ್ತಾನೆ ಅಂತ ನಂಬಿರ್ತಾರೆ. ಆದ್ರೆ ಇಲ್ಲೇ ನಾವು ನಿಮ್ಮಂಗೆ ಜಾಲಿಯಾಗಿರ್ಬೇಕು ಅಂತ ಕೇಳ್ತಿಲ್ಲ, ನಮ್ಮನ್ನ ನೆಮ್ಮದಿಯಾಗಿ ಓದ್ಕೊಳಕನ್ನ ಬಿಡಿ ಅಂತ ಕೇಳ್ತಿದೀವಿ. ಈ ದಿವ್ಸ ಕಾಸಿದ್ದವನೇ ಪ್ರೆಸಿಡೆಂಟು, ಅವನ್ ಕೈ ಕೆಳಗಡೆ ಇದ್ರೇನೆ ಕೆಲ್ಸ ಆಗೋದು ಅಂತಿತ್ತು. ಇನ್ಮ್ಯಾಕ್ ಹಂಗ ಆಗ್ಬಾರ್ದು ಅಂತಾನೆ ಈಗಿತ ನಮ್ಮೆಲ್ರ ಪರವಾಗಿ ನಾನ್ ನಿಂತೀವ್ನಿ. ಬದಲಾವಣೆಗೆ ಬೆಂಬಲಿಸಿ. ಶಂಭು ನಿಂತ್ಕೊಳ. ಎಲ್ರು ಮುಂದೆ ಸಿನಿಮಾ ಡೈಲಾಗ್ ತರ 4 ಮಾತಾಡಿದ್ರೆ ದೊಡ್ಡ ಹೀರೋನ ನೀನು? ನಾನು ಹಂಗೇನ್ ಹೇಳಿಲ್ವಲ್ಲ. ಏಯ್, ಇಲ್ಲೇ ಇರೋ ಪ್ರಾಬ್ಲಮ್ಸ್ ಎಲ್ಲ ಸುಮ್ನೆ ನಿನ್ ಮೇಲೆ ಹಾಕೋಬೇಡ. ಡೀಸೆಂಟ್ ಆಗಿ ಹೇಳ್ತಾ ಇದೀನಿ ಕೇಳು. ಅನಿಕಾನ್ ಹೆದರಾಕೊಂಡು ನಿನ್ನಿಂದ ನೆಮ್ಮದಿಯಾಗಿ ಬದುಕಕ್ಕಾಗಲ್ಲ. ನಿನ್ ಸ್ಟ್ಯಾಂಡರ್ಡ್ ಎಷ್ಟೋ ಅಷ್ಟಕ್ಕೆ ಯೋಚನೆ ಮಾಡು. ಊಟಕ್ಕೆ ಗತಿ ಇಲ್ದವನು ಉದ್ಧಾರ ಮಾಡ್ತೀನಿ ಅಂತ ಬರಬಾರ್ದು. ಕೆಲ್ಸಕ್ಕೆ ಬರ್ದಿರೋ ಉಪದೇಶನೆಲ್ಲ ಹೇಳ್ದೆ ನಾಮಿನೇಷನ್ ವಾಪಸ್ ತಗೋ. ಇಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಇಲ್ಲಿಂದ ಹೊರಟೋಗಂಗ್ ಮಾಡ್ಬಿಡ್ತೀನಿ. ನಾನ್ ಯಾರು ಅಂತ ನಿನ್ಗಿನ್ನ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ನಾನು ಯಾಕೆ ಎಲೆಕ್ಷನ್ ಅಲ್ಲಿ ನಿಂತೀನಿ ಅಂತ ಸ್ಯಾಂದಾಗ ಗೊತ್ತು. ನೀನ್ ಯಾಟೆ ಹೇಳಿದ್ರು ವಾಪಸ್ ತಕೊಳಕ್ಕಿಲ್ಲ ಅಂತಾನು ಸ್ಯಾಂದಾಗ ಗೊತ್ತು. ಎಷ್ಟೋ ಪೊಗ್ರು ನಿನ್ಗೆ. ಎಲೆಕ್ಷನ್ಗೆ ಯಾರ್ ಬೇಕನ್ನ ನಿಲ್ಬೋದು, ಅದ್ರ ಹಕ್ಕು ಎಲ್ರಿಗೂ ಐತೆ. ನಿನ್ ಕಣ್ಗೆ ಅದು ಪೊಗ್ರು ಅಂತ ಕಾಣ್ತೈತಂದ್ರೆ ಹೌದು, ಸಂಭೋಗ್ ಮಾತ್ರ ಅಲ್ಲ, ನಮ್ ಎಲ್ರಿಗೂ ಸ್ಯಾನೇನೆ ಪೊಗ್ರೈತೆ. ನಿಮ್ ಕಡೆ ಯಾರಿಗೂ ಇಲ್ವಾ? ಅನಿಕಾ ಗೆಲ್ತಾಳೆ ಅನ್ನೋ ನಂಬಿಕೆ ನಿಮ್ಗಿದ್ದಿದ್ರೆ ನೀನ್ ಹಿಂಗ್ ಬಂದು ಸಂಭು ಮುಂದೆ ನಿಂತ್ಕೊಂಡು ಕೂಗಾಡ್ತಿರ್ನಿಲ್ಲ. ಎಲ್ಲೋ ಒಂದ್ ಕಡೆ ನಿಮ್ಗೆಲ್ಲ ಸಂಭು ಗೆಲ್ತಾನೆ ಅನ್ನೋ ಭಯ ಐತೆ. ಆ ಭಯನೇ ನಮ್ ನಂಬಿಕೆ. ಕಮಲಿ, ಸ್ಯಾನೆ ಥ್ಯಾಂಕ್ಸ್. ಯಾಕೆ? ಇಟ್ಟೋದ್ ಗಂಟ
ನಾನು ಒಬ್ನೇ ನಿರ್ಧಾರ ತಕೊಂಡ್ಬಿಟ್ನಲ್ಲ ಸರಿನಾ ತ್ಯಪ್ಪ ಅಂತ ಸಣ್ಣ ಅಳ್ಕಿತ್ತು. ನೀನೀಗ ಅವ್ನ್ ತಾವು ಮಾತಾಡಿದ್ ಮಾಡಿ ನನಗೂ ಹಸಿ ಧೈರ್ಯ ಮತ್ ನಂಬಿಕೆ ಬಂದೈತ್ ಕಮ್ಲಿ. ಕ್ಲಾಸಾಗ ಅಷ್ಟೊಂದ್ ಜನ ಇದ್ರುವೆ ನೀನ್ ಮುಂದೆ ಬಂದು ಎಲೆಕ್ಷನ್ ನಿಂತೀನಿ ಅಂದ್ಯಲ್ಲ ಸಂಭು, ನಿನ್ ಉದ್ದೇಶ ಸ್ಯಾನೆ ಒಳ್ಳೇದೇ ಆಗೈತೆ, ನಿಂಗ್ ಒಳ್ಳೇದೇ ಆಯ್ತೈತೆ. ನಮ್ಮೂರಾಗೆ ಎಲೆಕ್ಷನ್ ಗೆದ್ದವರೆಲ್ಲ ಏನು ಕೆಲಸ ಮಾಡ್ದೆ ಬರೀ ದುಡ್ಡು ಹೊಡ್ಕೊಂಡಿರೋದನ್ನ ನಾನ್ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡ್ ಬಂದೀವ್ನಿ ಕಮ್ಲಿ. ಹಂಗೆ ನಮ್ ಕಾಲೇಜಾಗೂ ಆಗ್ಬಾರ್ದು ಅನ್ನೋದು ದಿಗ್ಲು. ಹೇ ಶಂಭು, ನೀನು ಎಲೆಕ್ಷನ್ ನಿಂತಿದ್ಯಾ? ಹ್ಞೂ ಸರ್, ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆಯಲ್ಲಿ ನಾನು ನಿಂತೀವ್ನಿ. ಯಾ ಶೂರ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಕಮ್ಲಿ, ನಿಂಗಿ ರಚನಾ, ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಲ್ಲ? ಖಂಡಿತ ಮಾಡ್ತೀವಿ ಸಂಭು. ಆದ್ರೆ ಎಲ್ಲದಕ್ಕೂ ನಿನ್ ಜೊತೆಗೆ ಓಡಾಡೋದಕ್ಕಾಗಕ್ಕಿಲ್ಲ. ನೀನ್ ನಮ್ ಫ್ರೆಂಡು, ನಿನ್ ದುಃಖ ಖುಷಿ ಸಮಯದಾಗೆ ನಿನ್ ಜೊತೆಗಿರೋದು ನಮ್ ಧರ್ಮ. ಅದಕ್ಕೆ ಅವನ್ ನಿನ್ ಪರವಾಗಿ ವಹಿಸ್ಕೊಂಡ್ ಮಾತಾಡ್ದೆ. ನಾನು ನಿಂಗೆ ಇಲ್ಲಿ ಬಂದಿರೋದು ಓದೋದಕ್ಕೆ. ನಮ್ ಕಷ್ಟ ಏನು ಅಂತ ನಿಂಗೂ ಸೆಂದಾಗ ಗೊತ್ತು. ಈ ಎಲೆಕ್ಷನ್ ಎಲ್ಲ ನಮಗ್ ಸರಿ ಬರೋದಕ್ಕಿಲ್ಲ. ನನ್ನ ಕ್ಷಮಿಸ್ಬಿಡು ಸಂಭು. ನಂಗೆ ಯಾರನ್ನ ಹೇಳಿದ್ರುವೆ ನಾನು ಎಲೆಕ್ಷನ್ ಆಗೆ ನಿಲ್ತಿರ್ನಿಲ್ಲ. ನೀನ್ ಆ ಕೆಲಸ ಮಾಡಿದ್ಯೋ ಅನ್ನೋ ಗೌರವ ಐತೆ. ಅದಕ್ಕಿಂತ ಹೆಚ್ಚಿಗೆ ನಿರೀಕ್ಷೆ ಇಟ್ಕೊಂಬೇಡ ಸಂಭು. ನಿನ್ಗೆ ಹೆಂಗೆ ಹೇಳೋದು ಅರ್ಥ ಆಯ್ತಿಲ್ಲ. ನೀನೇ ನಮ್ನ ಅರ್ಥ ಮಾಡ್ಕತೀಯ ಅನ್ಕೊಂಡಿದೀನಿ. ದಯವಿಟ್ಟು ಬೇಸರ ಮಾಡ್ಕೊಂಬೇಡ ಸಂಭು. ನಮ್ಗೆ ಲೈಬ್ರರಿಯಾಗ ಹೊಸಿ ಕೆಲಸ ಐತೆ. ನಾನು ನಿಂಗೆ ನೋಟ್ಸ್ ಬರ್ಕೊಬೇಕು. ನಾವ್ ಆಮೇಲೆ ಬರ್ತೀವಿ. ಶಿ ಈಸ್ ಸೋ ಕ್ಲಿಯರ್ ಅಬೌಟ್ ವಾಟ್ ಶಿ ಈಸ್ ಡೂಯಿಂಗ್. ಕಮ್ಲಿ ಅವ್ರು ಹೇಳಿದ್ದು ಕರೆಕ್ಟ್ ಆಗ್ಯದ. ಐ ಉಂಗ್ರ ಕಾಲುಂಗ್ರ. ಅವ್ವ, ಹೆಂಗಿದ್ರು ಇದನ್ನ ನೀನ್ ಹಾಕೊಳಕ್ಕಿಲ್ವಲ್ಲ, ನಂಗ್ ಕೊಡು. ನನ್ ಕೈಗೆ ಉಂಗ್ರದ ತರ ಹಾಕತೀನಿ. ಪ್ಲೀಸ್ ಅವ್ವ, ಪ್ಲೀಸ್ ಪ್ಲೀಸ್. ಅವ್ವ ಬ್ಯಾಡ ಅನ್ಬೇಡ. ಆಯ್ತವ, ತಕ. ಕಮ್ಲಿ, ನಿಂಗೆ ಎಲ್ಲೋಗಿದ್ದೆ? ರೂಮ್ನಾಗೆ ಇರು, ಆಮೇಲೆ ಓದ್ಕೊಳ್ಳುಮ ಅಂತ ಹೇಳಿರ್ನಿಲ್ವಾ? ಕಮ್ಲಿ, ನಂದೊಂದು ರಿಕ್ವೆಸ್ಟ್ ಕಣಮ್ಮಿ. ಏನು? ನಾವುವೇ ಸಂಭು ಜೊತೆ ಎಲೆಕ್ಷನ್ ಕೆಲ್ಸದಾಗೆ ಸುತ್ತಾಡಕ್ ಹೋಗುಮ? ನಮ್ಮೂರ್ ಎಲೆಕ್ಷನ್ನಾಗೆ ಏಟ್ ಮಜಾ ಇರ್ತಿತ್ತು. ಕಾರಲ್ಲಿ ಸುತ್ತಾಡೋದು, ತಮ್ಮಯ್ಯನ ಅಂಗಡಿಯಲ್ಲಿ ಏನ್ ಬೇಕನ್ನ ತಕೊಂಡ್ ತಿನ್ನೋದು, ಎಲ್ರು ಮನೆ ಮನೆಗೂ ಹೋಗಿ ಅವ್ರ ಕುಟೆ ಮಾತಾಡೋದು, ಕಲರ್ ಕಲರ್ ಸರ್ಬತ್ತು, ಬಾಡೂಟ, ಆಹಾ ಏಟ್ ಮಜವಾಗಿತ್ತು. ನಮ್ಮ ಹಾಸ್ಲು ಸಪ್ಪೆ ಊಟ ತಿಂದು ಬೇಜಾರಾಗೈತ್ ಕಣಮ್ಮಿ. ನಾವು ಎಲೆಕ್ಷನ್ ನೆಬ್ದಾಗೆ ಸಂದಾಕ್ ಊಟ ಮಾಡ್ಬೋದು. ಏನಂತ ಕಮ್ಲಿ? ಈಗಷ್ಟೇ ಸುಸ್ಮಂತ್ ಅವ್ ಮಾತಾಡ್ತಿದ್ದೆ. ಅವಳು ಏನಂದ್ಲು ಗೊತ್ತಾ? ಎಲೆಕ್ಷನ್ ಕೆಲ್ಸದಾಗ ಪಾಲ್ಗೊಳ್ಳೋರ್ಗೆ ಅಟೆಂಡೆನ್ಸ್ ಫ್ರೀ ಅಂತೆ. ಕ್ಲಾಸ್ಗೂ ಹೋಗೋ ಅಷ್ಟಿಲ್ಲ, ಆರಾಮಾಗಿ ಸುತ್ತಾಡ್ಕೊಂಡಿರ್ಬೋದಂತೆ. ಕಮ್ಲಿ, ನಾವು ಹೋಗುಮ ಕಮ್ಲಿ? ಪ್ಲೀಸ್ ಕಮ್ಲಿ, ಪ್ಲೀಸ್ ಕಮ್ಲಿ. ನೋಡು ನಿಂಗೆ, ನಾವು ಹಳ್ಳಿಯಿಂದ ಬಂದಿರೋರು. ನಮ್ಗೆ ಎಲ್ಲನೂ ಆಶ್ಚರ್ಯದಿಂದನೇ ಕಾಣ್ತೈತೆ. ಯಾರು ಏನೇ ಮಾಡಿದ್ರು ನಾವು ಒಂದ್ಕಿತ ಮಾಡಿ ನೋಡುಮ ಅನ್ಸ್ತೈತೆ. ಅದ್ ತೆಪ್ಪಲ್ಲ. ಆದ್ರೆ ಅದ್ ಯಾವತ್ತೂ ನಮ್ ಜವಾಬ್ದಾರಿಗಳನ್ನ ಕಳ್ಕೊಳ್ಳಂಗೆ ಮಾಡಬಾರ್ದು. ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅಂತ ಪದೇ ಪದೇ ಹೇಳೋದ್ ಬೇಕಿಲ್ಲ. ನಾವು ನಮ್ ಕೆಲ್ಸ ಮಾಡುಮ. ಸಂಭುಗೆ ಇದ್ರಾಗ ಆಸಕ್ತಿ ಐತೆ, ಅವನ್ ಮಾಡ್ಲಿ. ಇವಾಗ ನಾವು ಓದ್ಕೊಳ್ಳುಮ ಬಾ. ಕಮ್ಲಿ, ಪ್ಲೀಸ್ ಕಮ್ಲಿ. ಹಠ ಮಾಡ್ಬೇಡ ನಿಂಗೆ, ಸುಮ್ಕೆ ಬಾ ಓದ್ಕೊಳ್ಳುಮ. ಸರಿ. ರೀ ಬುಲಿಕೇಶಿ,
ನೆನೆ ಒಂದಿಡೀ ದಿನ ತೋಟದಲ್ಲಿ ಕಳೆದ್ರು ಇನ್ನು ಈ ಪ್ರಾಬ್ಲಮ್ ಸಾಲ್ವ್ ಆಗಿಲ್ವಲ್ರಿ? ನಂದ ಇಂಡಸ್ಟ್ರಿ ಅವರು ಇದರಲ್ಲಿ ಪಾರ್ಟ್ನರ್. ಬೇಗ ಕೆಲಸ ಶುರು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಲೇಔಟ್ ಪ್ಲಾನಿಂಗ್ ಸಮೇತ ಆಗಿಲ್ಲ. ಏನಂತ ಹೇಳಿ? ಸರ್, ನೀವೇನು ಟೆನ್ಷನ್ ತಗೋಬೇಡಿ. ನೆನ್ನೆ ಎಲ್ಲ ಬಿಸಿಲಲ್ಲಿದ್ದು ಸೊರಗೋಗ್ಬಿಟ್ಟಿದ್ದೀರಾ. ನೀವು ಗೆಸ್ಟ್ ಹೌಸಲ್ಲಿ ರೆಸ್ಟ್ ತಗೊಳ್ಳಿ. ಏನಾದ್ರೂ ಹೊಸ ಐಡಿಯಾ ಬರ್ಬೋದು ಸರ್. ನಿಮಗೆ ನನ್ನ ಟೆನ್ಷನ್ ಹೇಗೆ ಅರ್ಥ ಮಾಡಿಸ್ಲಿ?